ನೀಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಜಿಹಾದಕ್ಕೆ ಬೆಂಬಲವನ್ನು ನೀಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಜಿಹಾದಕ್ಕೆ ಬೆಂಬಲವನ್ನು ನೀಡಕ್ಕೆ ಓಕೆ ಮೇಡಮ್ ಓಕೆ ಅದಕ್ಕೆ ನಾವು ಇವತ್ತು ಚಿಕ್ಕೋಡಿ ಪಟ್ಟಣದಲ್ಲಿ ಹೊಸ ಸರ್ಕಾರದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ನಾಗರಿಕರು ಪ್ರಮುಖರು ಕೂಡಿಕೊಂಡ ಸರ್ಕಾರದ ವಿರುದ್ಧ ಚಿಕ್ಕಬೇಕಂತೆ ಈಗ ಈ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್ ಜೈ ಗೋ. ಸಮಾಜದ ಎಲ್ಲ ನಾಗರಿಕ ಬಂಧುಗಳೇ ಮತ್ತು ಮಹಿಳೆಯರೇ, ಈ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು ವೈಯಕ್ತಿಕ ಕೊಲೆ ಅಂತ ಹೇಳಿ ಹಾಸ್ಯಾಸ್ಪದವನ್ನು ಮಾತಾಡಿದ್ದಾರೆ. ಏನ ಕೊಲೆ? ಆ ಪ್ರಯೋಜನ ಒಂದು ಸಮಾಜದ ಒಲಕ್ಕೆ ಮಾಡಿ ಚುಚ್ಚಿ ಚುಚ್ಚಿ ಕೊಲೆ ಮಾಡಿರ್ತಾನೆ. ಅಯ್ಯೋ ಅಂತಿರಬೇಕಾಗಿ ಅವಳ ಜೀವ, ಹೆಣ್ಣಿನ ಜೀವ, ಮರದು ಜೀವ, ಅದು ಎಷ್ಟು ಕಷ್ಟಪಟ್ಟಿರ್ಬೇಕು, ನೋಡಿರ್ಬೇಕು. ಈ ಸರ್ಕಾರ ವೈಯಕ್ತಿಕ ಕೊಲೆ ಯಾಕೆ? ನೀವು ಒಂದು ಸಮಾಜವನ್ನು ಒಲೈಕೆ ಮಾಡೋದಕ್ಕೋಸ್ಕರ ಸರ್ಕಾರದಲ್ಲಿ ಇಲ್ಲ. ಇಡೀ ಕರ್ನಾಟಕ ಸಮಾಧಾನ ಅಲ್ಲ, ಅವರ ಮನೆತನಕ್ಕೆ ಸಾಕಾಗ ಹಿಡಿತಲ್ಲ ಆಗ್ತಿತ್ತು. ಆದರೆ ಈ ಸರ್ಕಾರ ಆ ಹಲ್ಲೆಯನ್ನು ತೀರಿಸುವುದರಿಂದ ಆಗುವುದಿಲ್ಲ. ಅವರ ತಂದೆಯವರು ನಿನ್ನೆ ಹೇಳಿದಂಗೆ ಈ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಮತ್ತು ಯಾರು ಡೈರೆಕ್ಟ್ ನಮ್ಮ ಶರ್ಮಾನ ಮೋದಿಜಿಯವರ ಬಗ್ಗೆ ಹಾಡು ಹಾಕಿದರೆ ಯಾಕೆ ಹಾಕಿ ಅಂತಾರೆ? ಪಾಕಿಸ್ತಾನ ಅಂತ ಹೇಳಿದ್ರು. ಯಾವ ಸರ್ಕಾರ ಇದು? ಇಂದಿನ ಸರ್ಕಾರದ ಮಹಿಳಾ ಸಚಿವರು ಒಂದು ಹೇಳಿಕೆಯನ್ನು ಭಾರತೀಯ ಜನತಾ ಪಾರ್ಟಿಗಾಗಿ ಕೊಡ್ತಾರೆ. ಏನು ಅಂತಂದರೆ, ಚುನಾವಣೆ ಮುಗಿದ ತಕ್ಷಣ ಭಾರತೀಯ ಜನತಾ ಪಾರ್ಟಿಯವರು ಈ ಘಟನೆಯನ್ನು, ನೇಹಾ ಹಿರೇಮಠರ ಘಟನೆಯನ್ನು ಮರೀತಾರೆ ಅಂತಕ್ಕಂಥದ್ದು. ಮರೆಯುವಂತಹ ಜಾಯಮಾನ ನಮ್ಮ ಭಾರತೀಯ ಜನತಾ ಪಾರ್ಟಿದು ಅಲ್ಲ. ಯಾಕಂದರೆ ಮೊದಲು ದೇಶ, ಆಮೇಲೆ ದೇಶದ ಜನತೆ,
ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಇದನ್ನೆಲ್ಲನೂ ಕೂಡ ಸಮಗ್ರವಾಗಿ ಅದನ್ನೆಲ್ಲನೂ ಕೂಡ ನಿರ್ವಹಣೆ ಮಾಡ್ಕೊಂಡು ಬರ್ತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಇವತ್ತು ನಿಮ್ಮ ಸರ್ಕಾರ ಇದ್ದಾಗಲೇ ನಿಮ್ಮ ಪಕ್ಷದ ಒಬ್ಬ ಕಾರ್ಪೊರೇಟರ್ನ ಮುದ್ದು ಮಗಳು ನೇಹಾಗೆ ಹಾಡು ಹಗಲೇ ಈ ಒಂದು ಘಟನೆ ಆಗ್ತದೆ. ನೀವೆಷ್ಟು ಎಚ್ಚರಿಕೆಯಿಂದ ಇದ್ದೀರಾ? ನಿಮ್ಮ ಸರ್ಕಾರ ಎಷ್ಟು ಆ ಫಯಾಜ್ನನ್ನು ಶಿಕ್ಷೆಗೊಳಪಡಿಸಿದೆ ಅನ್ನೋ ಪ್ರಶ್ನೆಯನ್ನು ನಾನು ಕೂಡ ಮಾಡ್ತಾ ಇದ್ದೇನೆ. ಹಾಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೆಣ್ಣು ಮಕ್ಕಳ ಪರವಾಗಿರುವಂಥ ಪಾರ್ಟಿ, ಹೆಣ್ಮಕ್ಕಳ ಸುರಕ್ಷತೆಯನ್ನು ನೋಡ್ಕೊಳ್ಳುವಂಥ ಪಾರ್ಟಿ. ನಾವು ಚುನಾವಣೆಗೋಸ್ಕರ ಇಂಥ ರಾಜಕಾರಣವನ್ನು ಮಾಡಂಗಿಲ್ಲ, ಮಾಡೂ ಇಲ್ಲ, ಮುಂದೆನೂ ಮಾಡೋದಿಲ್ಲ. ಹಾಗಾಗಿ ಇವತ್ತು ನಿಮ್ಮ ಸರ್ಕಾರ ಇದೆ, ನಿಮ್ಮ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳಿದ್ದಾರೆ, ನೀವು ಒಬ್ಬ ಮಹಿಳೆ ಇದ್ದೀರಾ, ನಮ್ಮೆಲ್ಲರ ಮನೆಗಳಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ. ಈ ಹೆಣ್ಣು ಮಗುವಿಗೆ ಆದಂಥ ಒಂದು ದುರ್ಘಟನೆ, ಒಂದು ಏನು ಕೊಲೆ ಆಗಿದೆ, ಅದಕ್ಕೆ ನ್ಯಾಯವನ್ನು ಒದಗಿಸುವಂಥ ಕಾರ್ಯ ನೀವು ಮೊದಲು ಮಾಡಿ, ಆಮೇಲೆ ನಾವು ಅದನ್ನು ಯೋಚನೆ ಮಾಡ್ತೀವಿ. ಹುಬ್ಬಳ್ಳಿಯಲ್ಲಿ ನಡೆದಂಥ ನೇಹಾ ಹಿರೇಮಠ್ ಅಂತಕ್ಕಂಥ ಯುವತಿಯನ್ನು ಹಾಡು ಹಗಲೇ ಫಯಾಜ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಬಂದು 9-10 ಬಾರಿ ಅವಳನ್ನು ಚೂರಿಯಿಂದ ಚುಚ್ಚಿ ಕೊಲೆಗೈದಿದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಅದಕ್ಕೆ ಖಂಡನೆ ಆಗಬೇಕು ಅಂಥೇಳಿ ಇವತ್ತು ಈ ವಿದ್ಯಾರ್ಥಿ ಪರಿಷತ್ನ ಎಲ್ಲ ವಿದ್ಯಾರ್ಥಿನಿಯರು ಮತ್ತು ನಮ್ಮ ರಾಷ್ಟ್ರಭಕ್ತ ಇರ್ತಕ್ಕಂಥ ಅನೇಕ ಸಂಘಟನೆಗಳು ಮತ್ತು ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಕೂಡ ಖಂಡನೆ ಮುಖಾಂತರ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಯಾಕಂದರೆ ಇವತ್ತು ಬಹಳ ದುಃಖ ಅನ್ನಿಸ್ತದೆ. ಕರ್ನಾಟಕದ ಜನತೆಯ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂತಪ್ಪ ಅನ್ನುವಂಥ ಒಂದು ಕಾಳಜಿ ಮಾಡುವಂಥ ಪರಿಸ್ಥಿತಿ ಇದೆ. ಆದರೂ ಕೂಡ ಒಬ್ಬ ಕಾಂಗ್ರೆಸ್ನ ಕಾರ್ಪೊರೇಟರ್ ಆದಂಥ ಹಿರೇಮಠ್ ಅವರ ಮಗಳಿಗೆ ಈ ಕೃತ್ಯ ಆಗುತ್ತೆ ಅಂತಂದರೆ ಬೇರೆ ಹೆಣ್ಣು ಮಕ್ಕಳಿಗೆ ಏನು ರಕ್ಷಣೆ ಸಿಗ್ತದೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ನೇಹಾನ ತಂದೆ ಹೇಳ್ತಾರೆ, ಇದು ಏನಾದರೂ ಸರ್ಕಾರ ತನಿಖೆ ಮಾಡದೇ ಇದ್ದರೆ, ಆ ಫಯಾಜ್ಗೆ ಶಿಕ್ಷೆ ಕೊಡದೇ ಇದ್ದರೆ, ಬೇಲಾಗಿ ನನ್ನ ಮಗಳಿಗೆ ಏನಾದರೂ ಅಪವಾದ ಹಾಕಿ ಅದರಿಂದ ಈ ಕೃತ್ಯ ಆಯಿತು ಅನ್ನುವಂಥ ಉತ್ತರ ಸರ್ಕಾರದಿಂದ ಬಂದರೆ ಅಲ್ಲಿ ನಾನು ಸೂಸೈಡ್ ಮಾಡ್ಕೋತೀನಿ ಅಂತಕ್ಕಂಥ ಮಾತನ್ನು ನೇಹಾನ ತಂದೆಯವರು ಹೇಳ್ತಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಬಂದು 10 ತಿಂಗಳಾಯಿತು. 10 ತಿಂಗಳಲ್ಲಿ ತಿಂಗಳಿಗೆ 2-3 ರೀತಿಯಲ್ಲಿ ಇಂಥ ಘಟನೆಗಳು ಆಗ್ತಾ ಇದ್ದಾವೆ. ಮೋದಿಯವರು ಹಾಡು ಹಾಕಿದರೆ ಆ ವಿದ್ಯಾರ್ಥಿಗಳ ಮೇಲೆ ಹೋರಾಟ, ಅವ್ರ ಮೇಲೆ ದಬ್ಬಾಳಿಕೆ ಆಗ್ತದೆ. ಜೈ ಶ್ರೀರಾಮ್ ಅಂದರೆ ಅಂಥ ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ ಆಗ್ತದೆ. ಹಾಗಾಗಿ ಕರ್ನಾಟಕದ ಜನತೆ ಒಂದು ಥರ ಗಾಬರಿಯ ವಾತಾವರಣ ಆಗಿದೆ. ಈ ಒಂದು ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಕಾನೂನು ಸುವ್ಯವಸ್ಥೆ ವಿಫಲವಾಗಿದೆ. ಹಾಗಾಗಿ ಇವತ್ತು ಎಲ್ಲ ತಾಯಂದರು, ಎಲ್ಲ ಮುಖಂಡರು, ಎಲ್ಲ ವಿದ್ಯಾರ್ಥಿ ಪರಿಷತ್ನ ವಿದ್ಯಾರ್ಥಿಗಳು ಕರ್ನಾಟಕದಾದ್ಯಂತ ಇದು ಬರೀ ಟ್ರೇಲರನ್ನು ತೋರಿಸಿದ್ದಾರೆ. ಈಗ ಫಯಾಜ್ಗೇನಾದರೂ ಶಿಕ್ಷೆ ಕೊಡಲಿಲ್ಲ ಅಂತಂದರೆ ಅದು ಉಗ್ರವಾದ ರೂಪದಲ್ಲಿ ನಾವು ಯಾವ ರೀತಿ ಖಂಡನೆಯನ್ನು ಮಾಡಿ ಪ್ರತಿಭಟನೆ ಆಗ್ತದೆ ಅನ್ನೋದಕ್ಕೆ ಇದು ಬರೀ ಟ್ರೇಲರ್ ಅಷ್ಟೇ. ಹಾಗಾಗಿ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಬೇಕು, ಅವನಿಗೆ ಯಾವುದೇ ರೀತಿಯ ಬಚಾವ್ ಆಗಬಾರ್ದು. ಮತ್ತು ಅದು ಮಾಡಲಿಲ್ಲ ಅಂತಂದರೆ ಸರ್ಕಾರದ ವೈಫಲ್ಯ ಮತ್ತು ಸರ್ಕಾರದ ತಾರತಮ್ಯ ಅಂಥೇಳಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನಿಜವಾಗ್ಲೂ ನಾನು ಅದೇ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ನ ಒಬ್ಬ ಮುಖಂಡ, ನೇಹಾನ ತಂದೆ ಕಾಂಗ್ರೆಸ್ನ ಕಾರ್ಪೊರೇಟರ್, ಇಷ್ಟಿದ್ದಾಗಲೂ ಕೂಡ ಅವನ ಮಗಳ ಒಂದು ಕೊಲೆ ಆಗ್ತದೆ. ಹಾಗಾಗಿ ಅವ್ರ ತಂದೆಯವ್ರು ಹೇಳ್ತಾರೆ, ನನಗೆ ವಿಶ್ವಾಸ ಇಲ್ಲ, ನನ್ನ ಮಗಳ ಮೇಲೇ ಅಪವಾದ ಹೊರಿಸುವಂಥ ಕಾರ್ಯ ನಡೀತಾ ಇದೆ, ಹಾಗಾಗಿ ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಆ ತಂದೆ ನೊಂದು ಹೇಳ್ತಾರೆ. ಹಾಗಾಗಿ ನಮ್ಮೆಲ್ಲರ ಅವ್ರ ತಂದೆಯವರಿಗೆ ಬೆಂಬಲವಾಗಿ ಇದನ್ನು ನಿಜವಾಗ್ಲೂ ಕೂಡ ಅವ್ರು ಹೇಳಿದಂತೆ CBIಗೆ ಕೊಟ್ಟರೆ ಒಂದು ತನಿಖೆ ವ್ಯವಸ್ಥಿತವಾಗಿ ಆಗ್ತದೆ, ಫಯಾಜ್ಗೆ ಶಿಕ್ಷೆ ಆಗ್ತದೆ.